ಮೇಲೆ 5 ಕೇಳ್ಬಿಡ್ತೀನಿ. 25. ಸುನಂದ ನನ್ನ ತಂಗಿ, ಸುಲಭಕ್ಕೆ ಕೈ ಬಿಚ್ಚಲ್ಲ. ಇದೊಂದು ಅವಕಾಶ, ಜೀವನದಲ್ಲಿ ಮತ್ತೆ ಮತ್ತೆ ಇಂಥ ಅವಕಾಶ ಸಿಗಲ್ಲ. ಮನೆಯಲ್ಲಿ ಸಮಸ್ಯೆಗಳಿರುತ್ತೆ. ಮಕ್ಕಳ ಸಮಸ್ಯೆ, ಓದಿನ ಸಮಸ್ಯೆ, ಮದುವೆ ಸಮಸ್ಯೆ, ಹೆಂಡತಿ ಸಮಸ್ಯೆ, ಆಸ್ತಿ ಸಮಸ್ಯೆ. ಸೈಟ್ ಕೊಂಡ್ಕೋಬೇಕು, ಮನೆ ಕಟ್ಟಬೇಕು, ಕಾರ್ ಬೇಕು. ಕೇಳೋದು ಕೇಳ್ತೀರಿ, ಧಾರಾಳ ಇರಲಿ. 30 ಸಾಕು, ಹೆಚ್ಚಾದ್ರೆ ಜೀರ್ಣವಾಗಲ್ಲ. ನನಗೂ ಮನೆ ಕಡೆ ಸಮಸ್ಯೆ ಇದೆ ಸರ್. ಆದಾಯವಿಲ್ಲ. ವಯಸ್ಸಾದ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು, ಸಾಲಗಳಿದೆ. ಸ್ವಲ್ಪ ನೋಡಿ. ಊಟ ತಿಂಡಿ ಹೊಂದಿಸ್ಕೊಡಿ, ನಿಮ್ಮ ಹೆಸರು ಹೇಳ್ಕೊಂಡು ತಿಂತೀನಿ. ಅಷ್ಟೋ ಇಷ್ಟೋ ಆಸ್ತಿ ಮಾಡ್ಕೊಡಿ, ಮನೆಯಲ್ಲಿ ನಿಮ್ಮ ಫೋಟೋ ಹಾಕ್ತೀನಿ. ಬದುಕೋ ಅಂತ ಕಾಲವೂ ಸಾಕಾಗೋಷ್ಟು ಹೊಂದಿಸ್ಕೊಟ್ಬಿಡಿ. ಮನೆಯಲ್ಲಿ ದೇವ್ರ ಕೋಣೆನಲ್ಲಿ ನಿಮ್ಮ ಪ್ರತಿಮೆ ನಿಲ್ಲಿಸ್ಬಿಡ್ತೀನಿ. ಹೇರ್ ಲೈನ್ ಫ್ರಾಕ್ಚರ್, ಪ್ಲಾಸ್ಟರ್ ಬಿದ್ದಿದೆ, ರಜಾ ಹಾಕುವಂತ ಡಾಕ್ಟ್ರು, ಕಾಸು ಕೊಟ್ಟ ಪೋಸ್ಟಿಂಗು, ಕಾಸು ಕೊಡ್ತಾನೇ ಇರಬೇಕು. ಮತ್ತೆ ಕಾಸು ಕೊಟ್ರೆ ರಿಟೆನ್ಷನ್. ರಜಾ ಹಾಕಕ್ಕಾಗತ್ತಾ? ಹುದ್ದೆಲಿದ್ರೆ ಸಾಲದು, ಅಳಿಯೋ ಬುದ್ಧಿ ಬೇಕು, ಕೇಳೋ ದಾರ್ಷ್ಟ್ಯ ಬೇಕು, ಕಿತ್ಕೊಳ್ಳೋ ಚೈತನ್ಯ ಬೇಕು. 10% ಕೊಡ್ತೀನಿ, ಕೊಡಿಸ್ತೀಯಾ? 50. $50 ಲಕ್ಷ ಕೊಡೋಕೆ ಸಿದ್ಧವಾಗಿದ್ದಾರೆ. 5 ಲಕ್ಷ ಕೇಳಿದಿರಲ್ಲ, ನಾಚಿಕೆ ಆಗಲ್ಲ? Inefficiency, height of inefficiency. Corruption can be tolerated, not inefficiency. ಒಂದು ಕೇಸಿನ ಬೆಲೆ ಇತ್ಯರ್ಥ ಮಾಡಕ್ ಬರಲ್ಲ, ಯಾಕ್ರಿ ಬರ್ತೀರಿ ಕೆಲಸಕ್ಕೆ? 8 ಹಣೆಗೆ ಸಾಮ್ರಾಜ್ಯನ ಮಾರ್ಬಿಡ್ತಿದ್ರಲ್ಲ, ಏನ್ ಸರ್? He did a good thing in complaining to me. ಅವರು ಬರೆದ್ರು, ವಿಷಯ ನನ್ನ ಗಮನಕ್ಕೆ ಬಂತು. ಇಲ್ದಿದ್ರೆ ಏನು ಎದ್ರಿ? ನೀವು ಮುಂದುವರಿಸಿ. ಏನು ಮುಂದುವರ್ಸೋದು? ತುಟಿ ತಪ್ಪಿ ಬಾಯಿ ತೆರೆದು ಒಂದ್ಸರ್ತಿ ಕೇಳಿದ್ದಕ್ಕೆ ಭೂಮಿ ಬಾಯಿ ಬಿಡಬಾರ್ದ ಅನ್ನಿಸ್ತದೆ. ತಗೊಂಡು ಬದುಕೋದು ನನಗೆ ಕಷ್ಟ. ತೆರಿಗೆ ಕಟ್ಟಿ ಬದುಕೋದು ಅವ್ರಿಗೆ ಕಷ್ಟ ಆಗತ್ತೆ. ಲಂಚ ಇಲ್ಲದೆ ಕಣ್ಣು ಮುಚ್ಕೊಂಡು ಕೂರೋದು ನನಗೆ ಕಷ್ಟ ಆಗತ್ತೆ. ಕೂತ್ಕೊಳ್ಳಿ. ಈಕೆ ಇಲ್ಲಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ತೆಗೆದು ಬಿಡ್ಲಾ? ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೇನು ದ್ವೇಷ ಇಲ್ಲ. ಇಲ್ಲಿದ್ದು ನಿಮಗೆ ಸಮಸ್ಯೆ ಆಗೋದಾದ್ರೆ ಮೊದಲು ನಾನು, ನಂತರ ಮಿಕ್ಕೋರು. ಸರಿ, ಮತ್ತೆ ಗಂಟು ಮೂಟ ಕಟ್ಟಿ ಮೇಡಮ್. ಈಗ ಕೇಸು ಸೆಟ್ಲ್ ಮಾಡ್ತೀವಿ. 50 ಲಕ್ಷ ಅಂದ್ರೆ ಫೇರ್ ಎನಫ್. ಈಕೆ ಇಲ್ಲಿದ್ರೆ ಅದಾಗಲ್ಲ. ಈಕೆನ ತೆಗಿಬೇಕು. ಪ್ರಾಮಾಣಿಕ ಹೆಂಗಸು, ಸುಳ್ಳು ಬರೆದು ತೆಗೆದು ಹಾಕಬೇಕು. ರಿಸ್ಕು ನನ್ನ ಕುತ್ತಿಗೆ ಮೇಲಿರುತ್ತೆ. ಅದಕ್ಕೆ ಏನ್ ಕೊಡ್ತೀರಾ? ಅಂದ್ರೆ ಏನ್ ಕೊಡ್ತೀರಾ ಹೇಳ್ರಿ? ಕೇಸ್ ಸೆಟ್ಲ್ ಮಾಡಕ್ 50 ಲಕ್ಷ ಅಂದ್ರಿ, ಈಕೆನ್ ತೆಗಿಯೋದಕ್ಕೆ ಏನು ಎದ್ರಿ? ಈ ಮಟ್ಟದ ಅಯೋಗ್ಯನ ನಾನು ಜೀವಮಾನದಲ್ಲೇ ನೋಡಿರ್ಲಿಲ್ಲ. ಸೇಮ್ ವಿತ್ ಮೀ. ನಿಮ್ಮ ಮಟ್ಟದ ಅಯೋಗ್ಯನ ನಾನು ನನ್ನ ಜೀವಮಾನದಲ್ಲಿ ನೋಡಿರ್ಲಿಲ್ಲ. ಅವರ ಕೆಲಸ ಅವರು ಮುಂದುವರಿಸ್ತಾರೆ. ನಿಮ್ಮ ಕೈಲಾದ ಹೊಡೆದಾಟ ನೀವು ನಡೆಸಿ. ನಮಸ್ಕಾರ. ಸುಮ್ಮಿರಲ್ಲ ನಾನು. ಯು ಮೇ ಗೋ ನೌ.
ಹೆದರಿದ್ರಿ? ಥ್ಯಾಂಕ್ಸ್. ಯಾಕೆ? ಕೆಲಸ ಮಾಡೋರಿಗೆ ಸಹಕಾರ ಕೊಟ್ಟಿದ್ದಕ್ಕ? ಕೇಸು ಚೆನ್ನಾಗಿದೆ, ನಿಮ್ಮ ತನಿಖೆ ಮುಂದುವರಿಸಿ. 4 ರಿಂದ 4.5 ಕೋಟಿಯಷ್ಟು ಕದ್ದಿದ್ದಾನೆ ಅಂದ್ರಿ, ಇಲ್ಲ, ಅದನ್ನು ಮೀರಿದೆ. ಸಲಹೆ ಸಹಕಾರ ಬೇಕಿದ್ರೆ ತಿಳಿಸಿ. ಎಸ್ ಅಮ್ಮ, ಫೋನ್ ಆಫ್ ಆಗಿತ್ತು ನಿಂದು. ಅವಳು ಟ್ರೈ ಮಾಡ್ತಿದ್ಲಂತೆ. ಏನಾಯ್ತು? ನನಗೆ ಫೋನ್ ಮಾಡಿದ್ಲು. ಅಪ್ಪನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ. ಬರ್ತೀಯಾ? ಹೊರಡಿ. ಏನು ಏನಾಗಿರ್ಬೋದು? ಇದು 20ನೇ ಸಾರ್ತಿ ನೀನು ಕೇಳ್ತಿರೋದು. ಕೇಳಕ್ಕೆ ಸಂತೋಷವಾಗುತ್ತೆ, ಹೇಳಿಯಾ? ಇನ್ಸ್ಪೆಕ್ಟ್ರು ಎಲ್ಲದನ್ನು ವಿವರವಾಗಿ ವಿಚಾರಿಸಿರ್ತಾರೆ, ಬರೆದಿರ್ತಾನೆ ಡೀಟೇಲ್ ಆಗಿ. ಇಂಥವ್ರ ಮಗ, ಇಂಥವ್ರ ಜೊತೆ ಸಂಬಂಧ, ಅದು ಇಲ್ಲಿ ತನಕ ಬಂದು ಮುಟ್ಟಿದೆ. ಉಚಾಯಿಸ್ ಮಾತಾಡ್ತಿದ್ಲು, ಅನ್ಭವಿಸ್ಲಿ. ಎಲ್ಲ ದಾಖಲಾಗತ್ತೆ. ಅದಕ್ಕೆ ಸಾಕ್ಷಿ ಈ ನಾಗರಾಜ, ಆ ಶ್ರುತಿ. ಮದುವೆ ಮಾಡಲೇಬೇಕಾಗುತ್ತೆ ಅಲ್ವಾ? ಚಾಯ್ಸ್ ಇರಲ್ಲ. ಮಾಡಲಿ ಮದುವೆ. 100 ಕೋಟಿ ಬೆಲೆ ಬಾಳೋ ಸಂಸ್ಥೆ ಓನರು, ಸೊಸೆ ಬೀಡಿ ಸುತ್ತೋರ್ ಮಗಳು. ಕರಿತಾಳಯ್ಯ, ಹೋಗಿ ನಿಲ್ಲೋಣ, ಆನಂದವಾಗಿರುತ್ತೆ. ಹ್ಞೂ. ಮುಗಿರುತ್ತೆ ಅಂತ್ಯ? ಯಾಕೆ? ಒಂದು ಫೋನ್ ಮಾಡಲ? ಗಾಯಕ್ಕೆ ಉಪ್ಪು ಸವರಬೇಕು, ಉರಿಬೇಕು, ನರಳಬೇಕು, ಅದಲ್ವ ಖುಷಿ? ಮಾಡಲ? ಹಲೋ. ಅದಕ್ಕೆ ನಾನು. ಗೊತ್ತಾಯ್ತು, ಹೇಳು. ಹೇಗಿದ್ದೀರಾ? ಏನು ಹೇಳಿ? ಚೆನ್ನಾಗಿದ್ದೀನಿ ಅಂದರೆ ನಂಬ್ತೀಯಾ? ಈಗ ತಾನೇ ಪೊಲೀಸ್ ಸ್ಟೇಷನಿಂದ ಬಂದೆ. ಅಲ್ಲಿ ಕಾಸು ಕೊಟ್ಟು ಇನ್ಸ್ಪೆಕ್ಟರ್ನ ಎತ್ಕಟ್ಟಿದ್ಯಾ? ಅವನು ಸಾಕಷ್ಟು ನರಳಿಸ್ದ. ಸಂತೋಷನಾ? ಕುಣಿತಿದ್ದಾಳೆ. ಮದುವೆ ಯಾವಾಗ? ಅದು ಕುತೂಹಲ ಅಲ್ಲ? ನಿನ್ನ ಹತ್ರ ಇದ್ದಿದ್ದು 10, ಅದು ಕೊಟ್ಟೆ. ಅದಕ್ಕೆ ಅಷ್ಟು ಕುಣದ ಇನ್ಸ್ಪೆಕ್ಟ್ರು. ನನ್ನ ಹತ್ರ 1000 ಇದೆ, 100 ಕೊಡ್ತೀನಿ ಎಂದೆ. ಇಂಥ ಘಟನೆನೇ ಆಗಿಲ್ಲ, ಹೋಗಿ ಎಂದ. ಅಲ್ಲಿಗೆ ಮದುವೆ ಆಗಲೇಬೇಕು ಅಂತ ಏನೂ ಇಲ್ಲ. ಎದುರಿಗೆ ಮಗ ಇರಬೇಕು. ಹೇಳೋನ್ಗೆ ಹಂಚಿ ತೊಂದರೆ ಕೊಡೋದಕ್ಕಾಗೋಲ್ಲ. ಅವನಿಗಿಂತ ಜಾಸ್ತಿ ಹಂಚೋ ಚೈತನ್ಯ ನನಗಿದೆ. ಇಡ್ಲಾ? ಏನು? ಇನ್ಸ್ಪೆಕ್ಟ್ರು ಹಲ್ಕ ಅವಳ ಹತ್ರನೂ ತಿಂದ್ಯಾನೆ. ಇರೋದನ್ನು ಕಲ್ದಿಯಲ್ಲಯ್ಯ. ಎಕ್ಕಡ ಎಕ್ಕಡ ತಗೊಂಡು ಹೊಡಿಬೇಕು ನಿಂಗೆ. ಗೋಲ್ಡ್ ಮೆಡಲ್, ಮುಂಡ ಮೋಯ್ತು.
ಮೆತ್ತಿಗೆ. ಅಂಥದ್ದೇನಿಲ್ಲ, ಕೈ ಬಿಡು ನೀನು. ಬೆಳಿಗ್ಗೆ 5 ನಿಮಿಷಕ್ಕೂ ಎದೆ ಮೇಲೆ ಕೈ ಹಿಡ್ಕೊಂಡು ನಿಲ್ತಿದ್ದೆ ನನ್ ಕೈಲಾಗಲ್ಲ ಅಂತ. ಮನೆ ಒಳಗ್ ಬರ್ತಿದ್ದ ಹಾಗೆ ಸರಿ ಹೋಗ್ತೀಯಾ, ಆಚೆನೂ ಹಾಗೆ ಇರೋದಪ್ಪ. ಯಾಕೆ ಹಾಗೆ ರೇಗ್ತಿದ್ದೆ? ಹೋಗು, ತಣ್ಣಗೇನಾದ್ರೂ ಮಾಡ್ಕೊಂಡು ಬಾ. ಕೆಲ್ಸ ಇದೆ, ಮಾಡ್ಕೊಟ್ಟು ಹೋಗೆ. ಓದ್ಕೋಬೇಕು. ಸಾಕಾಗಿದೆ, ಮಾಡ್ಕೊಡು ಪ್ಲೀಸ್. ಏನು ಏನ್ ಸಾಕಾಗಿದೆ? AC ರೂಮಲ್ಲಿ ನೆಮ್ಮದಿಯಾಗಿ ಕೂತು ಹರಟೆ ಹೊಡಿತಿದ್ದೆ. ಇಲ್ಲಿ ಅನುಭವಿಸಿದ್ದು ನಾನು. ಅದೇನ್ ಬೇಕೋ ಮಾಡ್ಕೊಂಡು ಕುಡಿ. ಕೋಪ ಅವಳಿಗೆ. ಏನ್ ಮಾಡ್ಲಿ, ಕೆಲ್ಸ ಇವತ್ತು ಹೋಗ್ಲೇಬೇಕಿತ್ತು. ಸರಿನೇ, ಬೇರೆ ದಿವಸ ಆಗಿದ್ರೆ ರಜಾ ಹಾಕಿರ್ತಿದ್ದೆ. ಕಾಯಿಲೆ ಕಸಾಲೆ ಹೇಳಿ ಕೇಳಿ ಬರೋದಾ? ಹೋಗ್ಲಿ ಬಿಡು. ಇಲ್ಲಿ ಪ್ರಿಸ್ಕ್ರಿಪ್ಷನ್ ಇದೆ, ಮಾತ್ರೆ ತಂದ್ಕೊಟ್ಟು ಹೋಗೋ. ಗಾಡಿ ಪಾರ್ಕ್ ಮಾಡಾಯ್ತು. ಒಂದ್ 2 ನಿಮಿಷ ತಗೊಂಡು ಹೋಗ್ಬಾರೋ. ಈಗಲೇ ತಗೋಬೇಕಾ ಮಾತ್ರೆ? ಸಂಜೆಗೆ. ಸಂಜೆ ಅಂತಲ್ಲ, ಅಲ್ಲಿಡು, ತೊಂದರೆ ಆಯ್ತು. ಹೇಳಿದ ತಕ್ಷಣ ಕೆಲಸ ಮಾಡಿಬಿಟ್ರೆ ನನ್ನ ಮಗನೇ ಸರಿ. ನೀನು ಹೋಗೋ. ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಅವನು ಮತ್ತೆ ಶುರು ಮಾಡ್ತಾನೆ ಹಾಸ್ಟೆಲ್ಲು ಅಂತ. ಎರಡು ಕ್ಲಾಸ್ ಚಕ್ಕರ್ ಹಾಕಿ ಬಂದೀನಿ. ಕೂತು ಓದಬೇಕು. ನಂದೇನು ಆಫೀಸಾ? ಅರ್ಧ ದಿನ ರಜಾ ಹಾಕು, ಕೆಲಸ ಮಾಡಿದ್ರಾಯ್ತು, ಮಾಡದೇ ಇದ್ರಾಯ್ತು ಅನ್ನೋದಕ್ಕೆ. ಮಾತು ನಂದು ಕಟು ಅನ್ನಿಸ್ಬೋದು, ಹೇಳ್ತೀನಿ ಕೇಳು. ಯಾವುದಾದ್ರೂ ಹೈಟೆಕ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತಕ್ಷಣಕ್ಕೆ ಚೆಕಪ್ ಮಾಡಿಸ್ದ್ಯಾ? ಬಚಾವು. ಇಲ್ವಾ? ಈಗ ತಿಂಗಳಿಗೆ 2 ಸಲ ಹೀಗಾಗ್ತಿದೆ, ಮುಂದೆ ವಾರಕ್ಕೆ 2 ಸಲ, ಆಮೇಲೆ ದಿನಕ್ಕೆ 2 ಸಲ. ಸಾಕು, ನಾನು ಅನುಭವಿಸ್ಕೋತೀನಿ, ಹೋಗೋ. ಏನು ನೀನು ಅನುಭವಿಸೋದು? ನಾವು ಅನುಭವಿಸ್ಬೇಕಲ್ಲ. ದುಡ್ದು ತಂದು ಹಾಕ್ತೀನಿ, ಅವಶ್ಯಕತೆಗೆ ನಿಲ್ತೀನಿ, ಆಡತ್ವೆ. 2 ಬಾಯಿಗೆ ಬಂದ ಹಾಗೆ ಮಾತಾಡತ್ವೆ. ಮಕ್ಕಳು ಬಿಡು. ಆಯ್ತು, ಇವತ್ತು ಸಮಸ್ಯೆ ಆಯ್ತು. ಏನ್ ಮಾಡ್ಲಿ? ಕೆಲ್ಸಕ್ಕೆ ಹೋಗ್ಬಾರ್ದ ನಾನು? ಆಯ್ತಲ್ಲ ಬಿಡು. ಅಲ್ಲಿದೇನು ಜವಾಬ್ದಾರಿ ಕಮ್ಮಿನಾ? ಇಲ್ಲ. ಅವನು ಹೇಳೋದು ನೋಡಿ, ಆಫೀಸು ಕೆಲಸ ಮಾಡಿದ್ರು ಆಯ್ತು, ಮಾಡದೇ ಇದ್ರು ಆಯ್ತು, ಬಿಟ್ಟು ಬರೋಕ್ಕಾಗತ್ತಾ? ಆಗಲ್ಲ, ಆಗಲ್ಲ. ಸರಿನಾ? ನೀವ್ಯಾಕೆದ್ರಿ? ಕೂತ್ಕೊಳ್ಳಿ. ಇಲ್ಲ, ಸ್ವಲ್ಪ ಹೊತ್ತು ಮಲಗ್ತೀನಿ. ಮೆಟ್ಲು ಹತ್ತೋದೇನು ಬೇಡ, ಕೆಳಗೆ ಮಲಗಿ. ಆರುಷಿಗೆ ಹೇಳ್ತೀನಿ, ಅವಳು ಮೇಲಿನ ರೂಮಿಗೆ ಹೋಗ್ತಾಳೆ. ಇದು ಕಾಯಿಲೆ ಸೀರಿಯಸ್ಸು. ಒಳ್ಳೆ ಮಾತುಗಳಿಂದ ವಾಸಿಯಾಗುವಂಥದ್ದಲ್ಲ. ಮೆಟ್ಲು ಹತ್ತಬೇಡಿ, ಕೆಳಗೆ ಇಳಿಬೇಡಿ, ನಿಧಾನವಾಗಿ ಓಡಾಡಿ. ಅದಲ್ಲ ಇದಕ್ಕೆ ಉತ್ತರ. ನೀನು ಪುರ್ಸೊತ್ತು ಮಾಡ್ಕೋಬೇಕು, ಒಂದಷ್ಟು ಹಣನ ಹೊಂದಿಸ್ಕೋಬೇಕು. ಆಮೇಲೆ ಕೂಲಂಕಷವಾಗಿ ಪರೀಕ್ಷೆ ನಡೆಸಿ ರೋಗದ ವಿವರ ತಿಳಿದು ಅದಕ್ಕೆ ಉತ್ತರ ಹುಡ್ಕೋಬೇಕು. ಅದಾಗೋವರೆಗೂ ಅನುಭವಿಸೋದೆ. ನೀನು ಕೂತ್ಕೋ, ನಾನು ನಿಧಾನವಾಗಿ ಹತ್ಕೊಂಡು ಹೋಗ್ತೀನಿ.
ಬೆಳಿಗ್ಗೆ ಮಾಡ್ರಿ. ತಲೆ ಕೆಟ್ಟು ನಾರ್ತಾ ಇದೆ. ನನಗೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ ಮಾಡ್ರಿ. ಯಾರು ನಿನ್ನ ಒಳಗ್ ಬಿಟ್ಟಿದ್ದು? ಇದೇನು ಮನೆನ ಛತ್ರನ? ಅಪ್ಪ ಪ್ಲೀಸ್, ಏನಾಯ್ತು? ಅವ್ರು ಮೊದಲೇ ಹೆದರಿದ್ದಾರೆ. ನೀವು ಕೂತ್ಕೊಳ್ಳಿ. ಏನಾದರೂ ಸಮಸ್ಯೆನಾ? ತಣ್ಣಗೇನಾದರೂ ಕೊಡ್ಲಾ? ಶಾಲ್ ಐ ಗಿವ್ ಯು ಸಮ್ ಕೋಲ್ಡ್ ಬಿಯರ್? ಎಳ್ನೀರು ತಕೊಳ್ಳಿ, ಬಹಳ ಚಂದ ಆಗದೆ. ನಿಮ್ಮ ತಾಟದ್ದೆಯ ಆನಂದವಾಗಿದೆ. ಬಾಯಿ ಮುಚ್ತೀಯಾ? ತಲೆ ಕೆಟ್ಟಿದ್ಯಾ ನಿನಗೆ? ಇಹ ಪರ ನೋಡದೆ ಅವಳು ದುಡ್ದು ಚಿತ್ರ ಕಟ್ಲಿ. ನೀನು ಬೀದಿ ಬಿಕಾರಿಗಳನ್ನೆಲ್ಲ ಕರ್ಕೊಂಡ್ಬಂದು ಮೇಜವಾನಿ ನಡೆಸು. ನಾನು ಪ್ರಪಂಚಕ್ಕೆ ಉತ್ತರ ಕೊಟ್ಕೊಂಡು ತಿರುಗ್ತಾ ಇರ್ತೀನಿ. ಯಜಮಾನ್ರು ಕೋಪದಲ್ಲಿ ಅವರೇ, ಕೂರ್ಚಿ ಊಟ ಬಡಿಸಿ. ದಿಸ್ ಇಸ್ ರಿಡಿಕ್ಯುಲಸ್. ನಿನ್ನ ಒದ್ದಾಚೆ ಹಾಕ್ಬಿಡ್ತೀನಿ. ಇದು ಬದುಕಿನ ಅವಶ್ಯಕತೆ. ಪುರುಸೊತ್ತಿಲ್ದೆ ದುಡಿತೀನಿ, ಪ್ರಪಂಚಕ್ಕೆ ಸುಳ್ಳು ಹೇಳಿ ದುಡಿತೀನಿ. ನೀನು ಎರಚು. ಸಂಕೋಚ ಬೇಡ. ಬೇಕಾದ ಕೇಳಿ ಬಡಿಸ್ಕೋ. ಇದ್ದದ್ದು ಹಾಕ್ತಾಳೆ, ಇಲ್ಲದನ್ನ ತಂದು ಬಡಿಸ್ತಾಳೆ. ಬೈಕೆ ನಿನಗೆ, ತಿನ್ನು. ಆಹಾ, ಆ ಅಮ್ಮ ಈ ಮಗಳು ಪುಣ್ಯ ಮಾಡಿದ್ದೆ. ಸುಖ. ಹತ್ತು ನಿಮಿಷದಲ್ಲಿ ಐ ವಾಂಟ್ ದೀಸ್ ಕಾರ್ಟೂನ್ಸ್ ಔಟ್ ಆಫ್ ಮೈ ಹೌಸ್. ಈ ಆಕೃತಿಗಳು ಮನೆಯಿಂದ ಆಚೆ ಇರಬೇಕು. ಐ ಡೋಂಟ್ ಲೈಕ್ ದಿಸ್. ಈವನ್ ಐ ಡೋಂಟ್ ಲೈಕ್ ದಿಸ್. ಅವರು ಇಲ್ಲಿ ಇರ್ತಾರೆ. ಆಚೆಗೆ ಹಾಕಿಸ್ತೀನಿ. ಇದು ನನ್ನ ಮನೆ. ಇಲ್ಲ, ಇದು ನನ್ನ ಮನೆ. ಈ ಗೋಡೆ, ಕುರ್ಚಿ, ಸೋಫಾ, ಕಲ್ಲು, ಇಟ್ಟಿಗೆ, ಮಣ್ಣು, ಶೂಸು, ಟೀಪಾಯಿ ಎಲ್ಲ ನಂದು. ಯು ಕಾಂಟ್ ಟಾಕ್ ಟು ಮೀ ಲೈಕ್ ದಿಸ್. ಅವ್ರಿಗೆ ಇಲ್ಲಿರೋಕ್ ಜಾಗ ಇಲ್ಲ ಅಂದ್ರೆ ನಾನು ಇಲ್ಲಿರಲ್ಲ. ಹೋಗಾಚೆ ಎಂದೆ. ನಡಿಯಯ್ಯ, ನಡಿ ಆಚೆ ನಡಿ ಅಂದೆ. ಇದು ನನ್ನ ಮನೆ, ಛತ್ರ ಅಲ್ಲ. ಅವರಿಗೆ ಜಾಗ ಇಲ್ಲ. ಇದು ನನ್ನ ಮನೆ. ಜಾಗ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಹೋಗ್ತೀಯಾ? ಹೋಗು.